ಬೋಡೆ ಕೇಸ್ನಲ್ಲಿ ಚಿನ್ನಯ್ಯನ ಬಂಧನ ಆಗಿದ್ದು ವಿಚಾರಣೆ ನಡೀತಾ ಇದೆ. ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಬ್ಯಾಂಕ್ ಅಕೌಂಟ್ನ ಮೂಲವನ್ನು ಕೂಡ ಕೆದಕಿದೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಮಲ್ಲಿಕಾ ಬ್ಯಾಂಕ್ ಅಕೌಂಟ್ ಮಾಹಿತಿಯನ್ನ ಎಸ್ಐಟಿ ಜಾಲಾಡಿದೆ. ಬ್ಯಾಂಕ್ ಖಾತೆ ಮೂಲಕ ಡೀಲ್ ಮಾಡಿದಂತಹ 2 ಲಕ್ಷ ಹಣದ ವಿಚಾರವಾಗಿ ಮಾಹಿತಿಯನ್ನ ಪಡ್ಕೊಂಡಿದೆ. ಬೋಡೆ ಕೇಸ್ನಲ್ಲಿ ಚಿನ್ನಯ್ಯ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಮತ್ತು ಆತನ ಪತ್ನಿ ಮಲ್ಲಿಕಾ ಅವರಿಬ್ಬರ ಬ್ಯಾಂಕ್ ಅಕೌಂಟ್ಗಳನ್ನ ಎಸ್ಐಟಿ ಟೀಮ್ ಕೆದಕಿದೆ. ಸೊ ಡೀಲ್ ಮಾಡಿದ 2 ಲಕ್ಷ ಹಣ ಬ್ಯಾಂಕ್ಗೆ ವರ್ಗವಾಗಿದೆಯಾ ಅಂದ್ರೆ ಖಾತೆಗೆ ಅದು ಟ್ರಾನ್ಸ್ಫರ್ ಆಗಿಲ್ಲ. ನಗದು ರೀತಿಯಲ್ಲಿ ಚಿನ್ನಯ್ಯನಿಗೆ ನೀಡಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ. ಚಿನ್ನಯ್ಯಗೆ ಹಂತ ಹಂತವಾಗಿ ನಗದನ್ನ ನೀಡಿದ್ದಾರೆ ಈ ಷಡ್ಯಂತ್ರದ ಗ್ಯಾಂಗ್ನಲ್ಲಿದ್ದವರು. ಒಟ್ಟು 2 ಲಕ್ಷ ಸಂದಾಯವಾಗಿದೆ, ಅದು ಅಕೌಂಟ್ಗೆ ಹೋಗಿಲ್ಲ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಬೋಡೆ ಕೇಸ್ನಲ್ಲಿ ಫಂಡಿಂಗ್ ಮಾಡಿರುವುದು ತನಿಖೆಯಲ್ಲಿ ಸಾಬೀತಾಗಿದ್ರೂ ಕೂಡ ಅದನ್ನ ಅಫಿಷಿಯಲ್ ಆಗಿ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಕೇವಲ ಆತನಿಗೆ ಇವರು ಬಹಳ ಚಾಣಾಕ್ಷತನದಿಂದ ಅವರ ಒಂದು ಕೆಲಸವನ್ನ ಮಾಡಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಆದರೆ ಆಗ ಇದರ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಬಹಳ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡಿರುವಂತೆ ಕಾಣಿಸ್ತಾ ಇದೆ ಈ ಷಡ್ಯಂತ್ರದ ಟೀಮ್. ಆ ಕಾರಣಕ್ಕೆ 2 ಲಕ್ಷ ಹಣವನ್ನ ಆತನಿಗೆ ನಗದು ರೂಪದಲ್ಲಿ ಕೊಟ್ಟಿದ್ದಾರೆ ವಿನಃ ಅಕೌಂಟ್ಗೆ ಹಾಕಿಲ್ಲ. ಇದು ಚಿನ್ನಯ್ಯನ ಅಕೌಂಟ್ ಇರಬಹುದು, ಆತನ ಪತ್ನಿ 2ನೇ ಪತ್ನಿ ಮಲ್ಲಿಕಾ ಅವರ ಅಕೌಂಟ್ ಇರಬಹುದು. ಎಲ್ಲವೂ ಕೂಡ ಟ್ರಾನ್ಸಾಕ್ಷನ್ ಆಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಿದ್ರೆ ಏನೂ ಇಲ್ವಾ, ಏನೂ ನಡೆದೇ ಇಲ್ವಾ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ ವಿಚಾರಣೆ ಹಂತದಲ್ಲಿ ಒಪ್ಕೊಂಡಿದ್ದಾನೆ. ನನಗೆ ಲಕ್ಷ ಹಣದ ಆಸೆಯನ್ನು ತೋರಿಸಿದ್ರು, ಹಣದ ಆಸೆಗೆ ಬಿದ್ದು ನಾನು ಇಂತಹ ಪಾಪಕೃತ್ಯಕ್ಕೆ ಕೈ ಹಾಕಿದ್ದೀನಿ, ಈಗ ಅದು ಯಾವ ರೀತಿಯಲ್ಲಿ ಬಂತು, ಯಾರೆಲ್ಲ ಇದ್ರು ಅನ್ನೋದನ್ನ ಒಪ್ಕೊಳ್ತೀನಿ, ಹೇಳ್ತೀನಿ ಅಂತ ಆತ ಹೇಳಿದ್ದು. ಹೇಳಿಕೆಯ ಹಂತದಲ್ಲೇ ಈ ಎಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. 2 ಲಕ್ಷ ಹಣವನ್ನ ನಗದು ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಎಸ್ಐಟಿ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಯಿಂದ. ಸುಖಪಾಲ್, ಈ ಟೀಮ್ ಏನಿದೆ ಬಹಳ ಜಾಗರೂಕತೆಯಿಂದ ಎಲ್ಲ ಕೆಲಸಗಳನ್ನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಯಾವ ರೀತಿಯಲ್ಲೂ ಕೂಡ ಸಾಕ್ಷ್ಯಗಳು ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಆ ಕಾರಣಕ್ಕಾಗಿ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಕಾಣಿಸ್ತಾ ಇಲ್ವಾ? ಹೌದು, SIT ಈಗ ತನಿಖೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ಈ ಬ್ಯಾಂಕ್ ಅಕೌಂಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮಾಡಿದೆ. ಈಗ ಆರೋಪಿ ಆಗಿರುವಂಥ ಚಿನ್ನಯ್ಯ ಏನಿದ್ದೇನೆ ಆತನ ಬ್ಯಾಂಕ್ ಅಕೌಂಟು, ಅದರ ಜೊತೆಗೆ ಆತನ ಪತ್ನಿ ಮಲ್ಲಿಕಾಂದು ಬ್ಯಾಂಕ್ ಅಕೌಂಟನ್ನು ಪರಿಶೀಲನೆ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಕಳೆದ 4-5 ತಿಂಗಳಿಂದ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದ ಹಣ ವರ್ಗಾವಣೆ ಆಗಿರುವಂಥದ್ದು ಬೆಳಕಿಗೆ ಬಂದಿಲ್ಲ. ಈಗ ಇರುವಂಥ ಮಾಹಿತಿಯ ಪ್ರಕಾರ SIT ಅಧಿಕಾರಿಗಳು ಕಲೆ ಹಾಕಿರುವಂಥ ಮಾಹಿತಿಯಲ್ಲಿ ಇದಕ್ಕೆಲ್ಲ ಫಂಡಿಂಗ್ ಆಗಿರುವಂಥದ್ದು ಬೈ ಹ್ಯಾಂಡ್ ಕ್ಯಾಶ್ ಮೂಲಕ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ವಿಚಾರ. ಹೀಗಾಗಿ ಈ ಬುರುಡೆ ಗ್ಯಾಂಗಿಗೆ ಫಂಡಿಂಗ್ ಮಾಡಿದ ವ್ಯಕ್ತಿಗಳು ಕ್ಯಾಶಲ್ಲೇ ಹಣವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಆರೋಪಿ ಚಿನ್ನಯ್ಯನಿಗೂ ಫಂಡಿಂಗ್ ಮಾಡಲಿಕ್ಕೆ ಅವನಿಗೆ ಕೊಡುವಂಥ ಹಣ ಏನಿದೆ ಆ ಹಣವನ್ನು ಬುರುಡೆ ಗ್ಯಾಂಗ್ನವರು ಅವನಿಗೆ ಕ್ಯಾಶ್ ಮೂಲಕನೇ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ SIT ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಆರಂಭದಲ್ಲಿ ಆತನ ಅಕೌಂಟಿಗೆ ವರ್ಗಾವಣೆ ಆಗಿರ್ಬೋದು ಅನ್ನುವಂಥದ್ದನ್ನು ನಂಬಿದ್ರು. ಆದರೆ ಪೊಲೀಸರು ಆ ಬಳಿಕ ಎಲ್ಲವನ್ನ ಡಿಟೇಲ್ ಆಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಇರುವಂಥ ಸ್ಥಳದಿಂದ ಈ ಉಜಿರೆಗೆ ಕರೆಸ್ಕೊಂಡು ಮೊದಲಿಗೆ ಆತನಿಗೆ ಒಂದು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಕ್ಯಾಶ್ ಮೂಲಕ ಕೊಡಲಾಗಿತ್ತು. ಆ ಬಳಿಕ ಮತ್ತೆ ಆತ ಬಂದಂತ ಸಂದರ್ಭದಲ್ಲಿ ಆತನಿಗೆ ಪದೇ ಹಣವನ್ನ ಕ್ಯಾಶ್ ಮೂಲಕನೇ ಕೊಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ SIT ಅಧಿಕಾರಿಗಳಿಗೆ ಸಿಕ್ಕಿರುವಂತ ಮಾಹಿತಿ. ಈ ಬುರುಡೆ ಗ್ಯಾಂಗ್ನವರು ಸಂಪೂರ್ಣವಾಗಿ ಫಂಡಿಂಗ್ ಅನ್ನ ಬೇರೆ ಕಡೆಯಿಂದ ಪಡೆದಂತ ಸಂದರ್ಭದಲ್ಲೂ ಅಲ್ಲೂ ಕ್ಯಾಶ್ ಅನ್ನೇ ಪಡ್ಕೊಂಡು ಇಟ್ಟಿದ್ದಾರೆ ಅನ್ನುವಂಥದ್ದು ಈ ತನಿಖೆ ವೇಳೆ ಗೊತ್ತಾಗಿದೆ. ಇದೆಲ್ಲವನ್ನ ಈಗ ಪರಿಶೀಲನೆ ಮಾಡಿರುವಂತಹ SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ಫಂಡಿಂಗ್ ಮಾಡಿದವರು ಯಾರು, ಈ ಬುರುಡೆ ಗ್ಯಾಂಗಿಗೂ ಫಂಡಿಂಗ್ ಮಾಡಿದವರು ಯಾರು, ಜೊತೆಗೆ ಈತನಿಗೆ ಯಾರಿಗೆ ಆರೋಪಿಗೆ ಕೊಟ್ಟಿರುವಂತಹ ಹಣವನ್ನ ಯಾರು ಕೊಟ್ಟಿದ್ದಾರೆ, ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಗಳನ್ನ ಈಗ SIT ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂತದ್ದು ದಿವ್ಯ ಜೊತೆ.